ಸ್ನೇಹಿತರೆ, ಕೆಲವು ತಿಂಗಳುಗಳವರೆಗೆ ಜನಸಮೂಹದ ಬಾಗಿಲುಗಳನ್ನು ಮುಚ್ಚಿ ಯಶಸ್ಸಿನ ಬಾಗಿಲುಗಳು ತಾವಾಗಿಯೇ ತೆರೆದುಕೊಳ್ಳುತ್ತದೆ. ಏಕೆಂದರೆ ಜನಸಮೂಹದಲ್ಲಿ ವಾಸಿಸುವ ಮೂಲಕ ಒಬ್ಬ ವ್ಯಕ್ತಿಯು ತಾನು ಸಾಧಿಸಲು ಬಯಸಿದ್ದನ್ನು ಎಂದಿಗೂ ಸಾಧಿಸಲು ಸಾಧ್ಯವಿಲ್ಲ. ಆದರೆ ಏಕಾಂಗಿಯಾಗಿರುವುದರ ಮೂಲಕ ಒಬ್ಬ ವ್ಯಕ್ತಿಯು ಎಲ್ಲವನ್ನ ಸಾಧಿಸಬಹುದು. ಸ್ನೇಹಿತರೆ, ನಾನು ಇದನ್ನು ಸುಮ್ಮನೆ ಹೇಳ್ತಿಲ್ಲ. ಏಕಾಂಗಿಯಾಗಿರುವುದರ ಮೂಲಕ ತಮ್ಮ ಗುರಿಗಳನ್ನು ಸಾಧಿಸಿದ ಅನೇಕ ಜನರು ಈ ಜಗತ್ತಿನಲ್ಲಿದ್ದಾರೆ. ರಾಬರ್ಟ್ ಕಿಯೋಸಕಿ ತನ್ನ ರಿಚ್ ಡ್ಯಾಡ್ ಆ್ಯಂಡ್ ಪುವರ್ ಡ್ಯಾಡ್ ಪುಸ್ತಕವನ್ನು ಏಕಾಂಗಿಯಾಗಿ ಕುಳಿತು ಜನಸಮೂಹದಿಂದ ದೂರ ಉಳಿಯುವ ಮೂಲಕ ಬರೆದರು ಮತ್ತು ಇಂದು ಆ ಪುಸ್ತಕವು ತುಂಬ ಜನಪ್ರಿಯವಾಗಿದೆ. ಬಹುಶಃ ಆ ಪುಸ್ತಕದ ಬಗ್ಗೆ ಎಲ್ಲರಿಗೂ ತಿಳಿದಿರಬಹುದು. JK ರೋಲಿಂಗ್ ತನ್ನ ಪುಸ್ತಕ ಹ್ಯಾರಿ ಪಾಟರನ್ನು ಹೋಟೆಲ್ನಲ್ಲಿ ಏಕಾಂಗಿಯಾಗಿ ಕುಳಿತುಕೊಂಡು ಬರೆದರು ಮತ್ತು ಆ ಪುಸ್ತಕದಿಂದಾಗಿ JK ರೋಲಿಂಗ್ ವಿಶ್ವದ ಫೇಮಸ್ ಬರಹಗಾರರಾದರು. ಮತ್ತು ಸ್ನೇಹಿತರೆ, ಅವರು ಕೇವಲ ಪುಸ್ತಕ ಬರೆಯುವ ಮೂಲಕ ಬಿಲಿಯನಿಯರ್ ಕೂಡ ಆದರು. ಆದ್ದರಿಂದ ನೀವು ಸಹ ನಿಮ್ಮ ಗುರಿಯನ್ನು ಸಾಧಿಸಲು ಬಯಸಿದರೆ, ನೀವು ನಿಮ್ಮ ಕ್ಷೇತ್ರದ ಪ್ರಬಲ ವ್ಯಕ್ತಿಯಾಗಲು ಬಯಸಿದರೆ, ನಂತರ ನೀವು ಕೆಲವು ತಿಂಗಳುಗಳವರೆಗೆ ಕಣ್ಮರೆಯಾಗಬೇಕಾಗುತ್ತದೆ. ನೀವು ಈ ಜನಸಮೂಹದಿಂದ ದೂರವಿರಬೇಕು. ನೀವು ಒಬ್ಬಂಟಿಯಾಗಿ ಇರುವುದರ ಮೂಲಕ ಕಷ್ಟಪಟ್ಟು ಕೆಲಸ ಮಾಡಬೇಕು. ಆಗ ಮಾತ್ರ ನೀವು ನಿಮ್ಮ ಗುರಿಯನ್ನು ಸಾಧಿಸಲು ಸಾಧ್ಯವಾಗುತ್ತದೆ. ಮತ್ತು ಏಕಾಂಗಿಯಾಗಿರುವುದರ ಮೂಲಕ ನೀವು ಹೇಗೆ ಕಷ್ಟಪಟ್ಟು ಕೆಲಸ ಮಾಡಬೇಕು, ವಿಡಿಯೋದ ಕೊನೆಯಲ್ಲಿ ನಾನು ಇದರ 3 ಮುಖ್ಯ ಅಂಶಗಳನ್ನು ನಿಮಗೆ ಹೇಳಲಿದ್ದೇನೆ. ಆದ್ದರಿಂದ ಕೊನೆಯವರೆಗೂ ಈ ವಿಡಿಯೋವನ್ನು ವೀಕ್ಷಿಸಿ. ಮತ್ತು ಸ್ನೇಹಿತರೆ, ಇದರಲ್ಲಿ ಒಟ್ಟು 3 ಅಂಶಗಳಲ್ಲಿ 2ನೇ ಅಂಶ ಬಹುಮುಖ್ಯವಾಗಿದೆ. ಆದ್ದರಿಂದ ಅದನ್ನು ತಪ್ಪಿಸಿಕೊಳ್ಳಬೇಡಿ. ಆದರೆ ಈ 3 ಅಂಶಗಳನ್ನು ಅರ್ಥ ಮಾಡಿಕೊಳ್ಳುವ ಮೊದಲು ನಾನು ನಿಮಗೆ ಒಂದು ಕಥೆಯನ್ನು ಹೇಳುತ್ತೇನೆ. ಇದು ನಿಮ್ಮ ಜೀವನಕ್ಕೆ ತುಂಬ ರಿಲೇಟ್ ಆಗುತ್ತೆ. ಸ್ನೇಹಿತರೆ, ಒಮ್ಮೆ 10ನೇ ತರಗತಿಯಲ್ಲಿ ರೋಹನ್ ಮತ್ತು ಮೋಹನ್ ಎನ್ನುವ ಇಬ್ಬರು ಸ್ನೇಹಿತರಿರುತ್ತಾರೆ. ಈ ಇಬ್ಬರು ಮೊದಲಿನಿಂದಲೂ ತುಂಬ ಚೆನ್ನಾಗಿ ಕಲಿಯುತ್ತಿದ್ದರು. ಈ ಇಬ್ಬರು ಸ್ನೇಹಿತರಲ್ಲಿ ಬಹುತೇಕ ಎಲ್ಲವೂ ಸಮಾನವಾಗಿತ್ತು, ಒಂದು ವಿಷಯವನ್ನು ಹೊರತುಪಡಿಸಿ. ಮೋಹನ್ಗೆ ಕೆಟ್ಟ ಅಭ್ಯಾಸವಾಗಿದೆ. ಅವನು ಎಲ್ಲರಿಗೂ ಹೇಳುವ ಮೂಲಕ ಎಲ್ಲವನ್ನ ಮಾಡುತ್ತಾನೆ. ಅವನು ಮುಂದೆ ಏನು ಮಾಡಲಿದ್ದಾನೆ, ಅವನು ಯಾವ ಹೆಜ್ಜೆ ಇಡಲಿದ್ದಾನೆ, ಅವನು ಇದನ್ನು ಎಲ್ಲರಿಗೂ ಹೇಳುತ್ತಾನೆ. ಆದರೆ ರೋಹನ್ ಇದನ್ನು ಮಾಡುವುದಿಲ್ಲ. ಇದು ಅವನ ಒಳ್ಳೆಯ ಅಭ್ಯಾಸ. ಅವನು ಏನೇ ಮಾಡಿದರೂ ಅವನು ಯಾರೊಟ್ಟಿಗೂ ಯಾವ ವಿಷಯವನ್ನು ಹೇಳಿಕೊಳ್ಳುವುದಿಲ್ಲ. ಬದಲಾಗಿ ಅವನು ಒಬ್ಬಂಟಿಯಾಗಿರುವಾಗ ಸದ್ದಿಲ್ಲದೆ ಆ ಗುರಿಯ ಮೇಲೆ ಕೆಲಸ ಮಾಡುತ್ತಾನೆ ಮತ್ತು ಈ ಅಭ್ಯಾಸದಿಂದ ಅವನು ಇತರ ವಿದ್ಯಾರ್ಥಿಗಳಿಗಿಂತ ಮುಂದಿರುತ್ತಾನೆ. ಮೋಹನನಿಂದ ಕೂಡ, ಏಕೆಂದರೆ ಮೋಹನ್ ಎಲ್ಲರಿಗೂ ಹೇಳುವ ಮೂಲಕ ಎಲ್ಲವನ್ನ ಮಾಡುತ್ತಿದ್ದರು. ಅದಕ್ಕಾಗಿಯೇ ಇತರ ವಿದ್ಯಾರ್ಥಿಗಳು ಮೋಹನ್ ಅವರನ್ನು ಬೆಂಬಲಿಸುವ ಬದಲು ಅವರು ಅವನನ್ನು ಆ ಕೆಲಸ ಮಾಡದಂತೆ ತಡೆಯುತ್ತಿದ್ದರು. ಸ್ನೇಹಿತರೆ, ಅವರು ಅವನ ಗಮನವನ್ನು ಬೇರೆಡೆಗೆ ಸೆಳೆಯಲು ಪ್ರಯತ್ನಿಸುತ್ತಿದ್ದರು. ಏಕೆಂದರೆ ಮೋಹನನು ತುಂಬ ಬುದ್ಧಿವಂತ ಎಂದು ಅವರಿಗೆ ತಿಳಿದಿತ್ತು. ಇತರ ವಿದ್ಯಾರ್ಥಿಗಳಿಗೆ ಅಧ್ಯಯನದಲ್ಲಿ ಇವನನ್ನು ಸೋಲಿಸಲು ಸಾಧ್ಯವಿಲ್ಲ. ಅದಕ್ಕಾಗಿಯೇ ಅವರು ಅವನ ಗಮನವನ್ನು ಬೇರೆಡೆಗೆ ಸೆಳೆಯಲು ಮತ್ತು ಅವನನ್ನು ತಡೆಯಲು ಪ್ರಯತ್ನಿಸುತ್ತಿದ್ದರು. ಮತ್ತು ಅವರು ಮೋಹನನ ಗಮನವನ್ನು ಸುಲಭವಾಗಿ ಬೇರೆಡೆಗೆ ಸೆಳೆಯುತ್ತಿದ್ದರು. ಏಕೆಂದರೆ ಮೋಹನನಿಗೆ ಹೊರಗಿನ ಪ್ರಪಂಚದೊಂದಿಗೆ ಹೇಗೆ ವ್ಯವಹರಿಸಬೇಕೆನ್ನುವುದು ಅರ್ಥವಾಗಲಿಲ್ಲ. ಮತ್ತು ಈ ಕಾರಣದಿಂದಾಗಿ ಮೋಹನ್ ಎಂದಿಗೂ ತನ್ನ ಗುರಿಯನ್ನು ಸಾಧಿಸಲು ಸಾಧ್ಯವಾಗಲಿಲ್ಲ. ಸ್ನೇಹಿತರೆ, ಆದರೆ ರೋಹನ್ ಈ ಸಮಸ್ಯೆಯನ್ನು ಎದುರಿಸಬೇಕಾಗಿಲ್ಲ. ಏಕೆಂದರೆ ಅವನು ಒಬ್ಬಂಟಿಯಾಗಿದ್ದಾಗ ಎಲ್ಲವನ್ನ ಸದ್ದಿಲ್ಲದೆ ಮಾಡುತ್ತಿದ್ದನು. ಈ ಕಾರಣದಿಂದಾಗಿ ಇತರ ವಿದ್ಯಾರ್ಥಿಗಳಿಗೆ ಅವರ ಮುಂದಿನ ಹೆಜ್ಜೆ ಬಗ್ಗೆ ತಿಳಿಯುತ್ತಿರಲಿಲ್ಲ. ಇವನು ಮುಂದೆ ಏನು ಮಾಡಲಿದ್ದಾನೆ, ಮತ್ತು ಈ ಕಾರಣಕ್ಕಾಗಿಯೇ ಅವನು ತಮ್ಮ ಫಲಿತಾಂಶಗಳಿಂದ ಎಲ್ಲರನ್ನ ಆಶ್ಚರ್ಯಗೊಳಿಸುತ್ತಿದ್ದ. ಏಕೆಂದರೆ ಅವರು 10ನೇ ತರಗತಿಯಲ್ಲಿ 96% ಅಂಕಗಳನ್ನು ಗಳಿಸಿದ್ರು. ಮೋಹನ್ 85% ಅಂಕಗಳನ್ನು ಗಳಿಸಿದ್ದನು. ರೋಹನ್ ತನ್ನ ಸ್ಕೋರ್ನಿಂದ ತೃಪ್ತನಾದನು. ಆದರೆ ಅವನು ತನ್ನ ಉತ್ತಮ ಸ್ನೇಹಿತ ಮೋಹನ್ ಸ್ಕೋರ್ನಿಂದ ತೃಪ್ತನಾಗಲಿಲ್ಲ. ಏಕೆಂದರೆ ಮೋಹನ್ ರೋಹನ್ಗಿಂತ ಹೆಚ್ಚು ಕಷ್ಟಪಟ್ಟು ಓದುತ್ತಿದ್ದ ಮತ್ತು ಅವನ ಪರಿಕಲ್ಪನೆಗಳು ಸ್ಪಷ್ಟವಾಗಿದ್ವು. ಆದರೆ ಅದರ ಹೊರತಾಗಿಯೂ ಅವನಿಗೆ ಉತ್ತಮ ಸ್ಕೋರ್ ಮಾಡಲು ಸಾಧ್ಯವಾಗಲಿಲ್ಲ. ಅದಕ್ಕಾಗಿಯೇ ರೋಹನ್ ತನ್ನ ಉತ್ತಮ ಸ್ನೇಹಿತ ಮೋಹನ್ ಬಳಿಗೆ ಸಹಾಯ ಮಾಡಲು ಹೋಗುತ್ತಾನೆ ಮತ್ತು ಅವನು ಅವನಿಗೆ ಎಲ್ಲವನ್ನ ವಿವರಿಸುತ್ತಾನೆ. ಸಹೋದರ, ನೀವು ಈ ತಪ್ಪನ್ನು ಮಾಡುತ್ತಿದ್ದೀರಿ ಮತ್ತು ಉಳಿದ ವಿದ್ಯಾರ್ಥಿಗಳು ನಿಮ್ಮ ತಪ್ಪಿನಿಂದ ಲಾಭವನ್ನು ಪಡೆದುಕೊಳ್ಳುತ್ತಿದ್ದಾರೆ. ಮತ್ತು ಈಗ ಮೋಹನ್ ಎಲ್ಲವನ್ನೂ ಚೆನ್ನಾಗಿ ಅರ್ಥ ಮಾಡಿಕೊಳ್ಳುತ್ತಾನೆ. ಅವನು ಏನು ತಪ್ಪು ಮಾಡುತ್ತಿದ್ದನು ಮತ್ತು ಅವನು ತನ್ನ ಗುರಿಗಳನ್ನು ಸಾಧಿಸಲು ಏಕೆ ಸಾಧ್ಯವಾಗಲಿಲ್ಲ, ಇದನ್ನೆಲ್ಲ ಅವನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುತ್ತಾನೆ. ಈ ಬಾರಿ 12ನೇ ತರಗತಿಯಲ್ಲಿ ಅವನು ಜನಸಮೂಹದಿಂದ ಕಣ್ಮರೆಯಾಗಿ ಮೌನವಾಗಿ ಕೆಲಸ ಮಾಡುತ್ತಾನೆ. ಈ ಬಾರಿ ಇಬ್ಬರು ಸ್ನೇಹಿತರು ತಮ್ಮ ಫಲಿತಾಂಶಗಳಿಂದ ಆಶ್ಚರ್ಯಗೊಳ್ಳುತ್ತಾರೆ. ಏಕೆಂದರೆ ಮೋಹನ್ ವಿಜ್ಞಾನ ವಿಭಾಗದವನು ಮತ್ತು ಅವನು 98 ಅಂಕಗಳನ್ನು ಗಳಿಸಿದರೆ ಮತ್ತು ರೋಹನ್ ವಾಣಿಜ್ಯ ವಿಭಾಗದವನು. ಆದ್ದರಿಂದ ಅವನು 97.48 ಅಂಕಗಳನ್ನು ಹೊಂದಿ ಪಾಸ್ ಆಗುತ್ತಾನೆ. ಈ ಬಾರಿ ಇಬ್ಬರು ಸ್ನೇಹಿತರು ತಮ್ಮ ಫಲಿತಾಂಶಗಳಿಂದ ತೃಪ್ತರಾದರು. ಸ್ನೇಹಿತರೆ, ನೋಡಿ, ನೀವು ಜನರಿಗೆ ಏನನ್ನಾದರೂ ಮಾಡಲು ಹೇಳಿದಾಗಲೆಲ್ಲ ಅವರು ಅದರಲ್ಲಿ ನಮಗೆ ಸಹಾಯ ಮಾಡುವುದಿಲ್ಲ. ಬದಲಾಗಿ ಅವರು ನಮ್ಮನ್ನು ಪರೋಕ್ಷವಾಗಿ ತಡೆಯಲು ಪ್ರಯತ್ನಿಸುತ್ತಾರೆ. ಈ ಗುರಿಯನ್ನು ಸಾಧಿಸಲು ನಾವು ಕಾರ್ಯತಂತ್ರವನ್ನು ರೂಪಿಸುತ್ತೇವೆ ಮತ್ತು ಅವರು ನಮ್ಮ ಗುರಿಯನ್ನು ಸಾಧಿಸದಂತೆ ತಡೆಯಲು ಕಾರ್ಯತಂತ್ರವನ್ನು ರೂಪಿಸುತ್ತಾರೆ. ನೀವು ಹೆಚ್ಚು ಮೇಲಕ್ಕೆ ಹೋದಂತೆ ಅವರು ನಿಮ್ಮನ್ನು ಪರೋಕ್ಷವಾಗಿ ಕೆಳಕ್ಕೆ ಎಳೆಯಲು ಪ್ರಯತ್ನಿಸುತ್ತಾರೆ. ಈಗ ನೀವು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೀರಿ ಎಂದು
ಭಾವಿಸುತ್ತೇನೆ. ಏಕಾಂತದಲ್ಲಿ ನಾವು ಏಕೆ ಮೌನವಾಗಿ ಕೆಲಸ ಮಾಡಬೇಕು? ನಾವು ಈ ಪ್ರಪಂಚದಲ್ಲಿ ಜನರಿಂದ ಕಣ್ಮರೆಯಾಗಬೇಕು ಮತ್ತು ಕಷ್ಟಪಟ್ಟು ಏಕೆ ಕೆಲಸ ಮಾಡಬೇಕು? ಈಗ ನೀವು ಜನರಿಂದ ಹೇಗೆ ಕಣ್ಮರೆಯಾಗಬೇಕು ಮತ್ತು ಏಕಾಂತದಲ್ಲಿ ಕಷ್ಟಪಟ್ಟು ಕೆಲಸ ಮಾಡಬೇಕು ಎಂದು ನಾನು ನಿಮಗೆ ಹೇಳಿದ್ದೇನೆ. ನಾವು ನಮ್ಮ ಗುರಿಗಳ ಮೇಲೆ ಶ್ರಮಿಸಬೇಕು ಮತ್ತು ಕಣ್ಮರೆಯಾಗುವ ಮೂಲಕ ನೀವು ಏನು ಮಾಡಬೇಕು ಮತ್ತು ಏನು ಮಾಡಬಾರದು, ಇದರ 3 ಅಂಶಗಳನ್ನು ನಾನು ಈಗ ನಿಮಗೆ ಹೇಳ್ತೇನೆ. ನಂಬರ್ 1, ಮಾಸ್ಟರ್ ಸ್ಕಿಲ್. ಕೌಶಲ್ಯವನ್ನು ಕರಗತ ಮಾಡಿಕೊಳ್ಳಿ. ನೀವು ಈ ಪ್ರಪಂಚದ ಜನರಿಂದ ಕಣ್ಮರೆಯಾಗಬೇಕು ಮತ್ತು ಯಾವುದೇ ಕ್ಷೇತ್ರದಲ್ಲಿ ಕಷ್ಟಪಟ್ಟು ಕೆಲಸ ಮಾಡಿ ಮತ್ತು ನೀವು ಆ ಕ್ಷೇತ್ರದಲ್ಲಿ ಎಷ್ಟು ಪರಿಪೂರ್ಣರಾಗಬೇಕು ಎಂದರೆ ಆ ಕ್ಷೇತ್ರದಲ್ಲಿ ಯಾರೂ ನಿಮ್ಮನ್ನು ಸೋಲಿಸಲು ಸಾಧ್ಯವಲ್ಲ ಎನ್ನುವಷ್ಟು ಪರ್ಫೆಕ್ಟ್ ಆಗಬೇಕು. ನೀವು ಆ ಕೌಶಲ್ಯದಲ್ಲಿ ತುಂಬ ಉತ್ತಮರಾಗಿರಬೇಕು. ಅದರಲ್ಲಿ ಯಾವುದೇ ದೋಷಕ್ಕೂ ಅವಕಾಶವಿಲ್ಲ. ಸ್ನೇಹಿತರೆ, ಮಿಲ್ಖಾ ಸಿಂಗ್ ಅವರನ್ನು ಓಟದಲ್ಲಿ ಎಷ್ಟು ಪರಿಪೂರ್ಣರಾಗಿದ್ದರೆ ಅಂದರೆ ಅವರನ್ನು ಫ್ಲೈಯಿಂಗ್ ಸಿಖ್ ಎಂದು ಕರೆಯಲಾಗುತ್ತಿತ್ತು. ಈ ರೀತಿಯಾಗಿ ಶಾರುಖ್ ಖಾನ್ ತಮ್ಮ ನಟನೆ ಮತ್ತು ಪ್ರತಿಭೆಯಿಂದ ಬಾಲಿವುಡ್ನಲ್ಲಿ ವಿಭಿನ್ನ ಗುರುತನ್ನು ಮಾಡಿದ್ದಾರೆ. ಅದಕ್ಕಾಗಿ ಅವರನ್ನು ಬಾಲಿವುಡ್ನ ರಾಜ ಎಂದು ಕರೆಯುತ್ತಿದ್ದರು. ಆದ್ದರಿಂದ ಅದೇ ರೀತಿ ನೀವು ಯಾವುದೇ ಕೌಶಲ್ಯವನ್ನು ಎಷ್ಟು ಪರಿಪೂರ್ಣರಾಗಬೇಕೆಂದರೆ ನಿಮ್ಮ ಗುರುತು ಆ ಕೌಶಲ್ಯದಿಂದ ಪ್ರಾರಂಭವಾಗಬೇಕು ಮತ್ತು ನೀವು ಆ ಕ್ಷೇತ್ರದಲ್ಲಿ ಕಷ್ಟಪಟ್ಟು ಕೆಲಸ ಮಾಡಿದಾಗ ಮಾತ್ರ ಇದು ಸಾಧ್ಯವಾಗುತ್ತದೆ. ನೀವು ಆ ಕ್ಷೇತ್ರದ ಉಳಿದ ಜನರಿಂದ ಹೆಚ್ಚುವರಿಯಾಗಿ ಏನನ್ನಾದರೂ ಮಾಡುತ್ತೀರಿ. ಈಗ ನೀವು ಮಾಸ್ಟರ್ ಆಗಲು ಬಯಸುವ ನಿಮ್ಮ ಕೌಶಲ್ಯ ಏನು ಎಂಬುದು ಕಂಡುಹಿಡಿಯಬೇಕು ಮತ್ತು ಅದನ್ನು ಕಂಡುಕೊಂಡ ನಂತರ ಅದರಲ್ಲಿ ಮಾಸ್ಟರ್ ಆಗಲು ನೀವು ಹಗಲು ರಾತ್ರಿ ಶ್ರಮಿಸಬೇಕು. ನಂಬರ್ 2, ಮೊಬೈಲ್ ಮೆಡಿಟೇಷನ್. ಈಗ ಇದು ಏನು? ನಾನು ಇದನ್ನು ಸಹ ವಿವರಿಸುತ್ತೇನೆ. ಸ್ನೇಹಿತರೆ, ನೀವು ಪ್ರಪಂಚದ ಜನರಿಂದ ಕಣ್ಮರೆಯಾದಾಗ ಮತ್ತು ಏಕಾಂಗಿಯಾಗಿ ಕೆಲಸ ಮಾಡಿದಾಗ ನಿಮ್ಮ ಸ್ಮಾರ್ಟ್ಫೋನ್ ಹೊರತುಪಡಿಸಿ ಅಲ್ಲಿ ಯಾರೂ ನಿಮಗೆ ತೊಂದರೆ ನೀಡುವುದಿಲ್ಲ ಎಂದು ಅರ್ಥ ಮಾಡಿಕೊಳ್ಳಿ. ಮತ್ತು ಸ್ಮಾರ್ಟ್ಫೋನ್ ಇಂದಿನ ಕಾಲದಲ್ಲಿ ಅತಿ ದೊಡ್ಡ ಅಡಿಕ್ಷನ್ ಎಂದು ನಿಮಗೆ ಚೆನ್ನಾಗಿ ತಿಳಿದಿದೆ. ಈ ಸಣ್ಣ ಸಾಧನವು ನಮ್ಮ ಜೀವನವನ್ನು ಹಾಳು ಮಾಡಿಬಿಡುತ್ತದೆ. ಆದ್ದರಿಂದ ಮೊದಲನೆಯದಾಗಿ ನಾವು ಅದನ್ನು ಕಂಟ್ರೋಲ್ ಮಾಡಬೇಕು. ಇದರಿಂದ ಭವಿಷ್ಯದಲ್ಲಿ ಯಾವುದೇ ಸಮಸ್ಯೆ ಸೃಷ್ಟಿಯಾಗುವುದಿಲ್ಲ. ಇಲ್ಲಿ ನಾವು ಮೊಬೈಲ್ ಮೆಡಿಟೇಷನ್ ತಂತ್ರವನ್ನು ಬಳಸಬೇಕು. ಇದರರ್ಥ ನೀವು ಸ್ಮಾರ್ಟ್ಫೋನ್ ಬಳಸುವಾಗಲೆಲ್ಲ ಅದಕ್ಕೂ ಮೊದಲು ನೀವು ಸ್ಮಾರ್ಟ್ಫೋನನ್ನು ಯಾವ ಉದ್ದೇಶಕ್ಕಾಗಿ ಬಳಸಲು ಬಯಸುತ್ತೀರಿ ಎಂದು ನಿರ್ಧರಿಸಬೇಕು. ನಿಮ್ಮ ಸ್ಮಾರ್ಟ್ಫೋನ್ನೊಂದಿಗೆ ನಿಮಗೆ ನಿಜವಾಗಿಯೂ ಏನಾದರೂ ಸಂಬಂಧವಿದೆಯೇ? ಅಥವಾ ರೀಲ್ಗಳನ್ನು ಸ್ಕ್ರಾಲ್ ಮಾಡಲು ನೀವು ಸ್ಮಾರ್ಟ್ಫೋನ್ ತೆಗೆಯುತ್ತಿದ್ದೀರಾ? ನೋಡಿ, ಮೊಬೈಲ್ ಧ್ಯಾನವು ಇಂತಹ ಒಂದು ತಂತ್ರವಾಗಿದ್ದು ಇದನ್ನು ಬಳಸಿಕೊಂಡು ನಿಮ್ಮ ಸ್ಮಾರ್ಟ್ಫೋನ್ ಮತ್ತು ಸಾಮಾಜಿಕ ಮಾಧ್ಯಮವನ್ನು ನಿಮ್ಮ ಕೈಗಿಂತ ಹೆಚ್ಚು ನಿಯಂತ್ರಿಸಬೇಕು. ನಿಮ್ಮ ಸ್ಕ್ರೀನ್ ಟೈಮ್ ನೀವು ಕಡಿಮೆ ಮಾಡಬಹುದು ಮತ್ತು ಇದಕ್ಕಾಗಿ ನಿಮ್ಮ ಸ್ಮಾರ್ಟ್ಫೋನ್ ಬಳಸಲು ನೀವು ಸರಳ ನಿರ್ಧಾರ ತೆಗೆದುಕೊಳ್ಳಬೇಕು. ನೀವು ಬಳಸಲಿರುವ ಸ್ಮಾರ್ಟ್ಫೋನ್ ಅದನ್ನು ನಿಮ್ಮ ಕೆಲಸಕ್ಕೆ ಬಳಸಲಾಗುತ್ತಿದೆಯೇ? ಮತ್ತು ಉತ್ತರ ಹೌದು ಎಂದಾದರೆ ನೀವು ಸ್ಮಾರ್ಟ್ಫೋನ್ ಬಳಸಬಹುದು. ಆದರೆ ಉತ್ತರ ಇಲ್ಲ ಎಂದಾದರೆ ನೀವು ಸ್ಮಾರ್ಟ್ಫೋನ್ ಬಳಸಬೇಕಾಗಿಲ್ಲ. ಏಕೆಂದರೆ ಈಗ ನೀವು ಬಳಸುವ ಸ್ಮಾರ್ಟ್ಫೋನ್ ನೀವು ಅದನ್ನು ಶಿಕ್ಷಣ ಉದ್ದೇಶಗಳಿಗಾಗಿ ಮಾಡುವುದಿಲ್ಲ, ಆದರೆ ಮನೋರಂಜನೆಗಾಗಿ ಮಾಡ್ತೀರಿ. ಮೊಬೈಲ್ ಧ್ಯಾನ ತಂತ್ರವನ್ನು ಬಳಸುವ ಮೂಲಕ ನೀವು ಏನು ಮಾಡಬೇಕು, ಏನು ಮಾಡಬಾರದು ಎನ್ನುವ ಸರಿಯಾದ ದಿಕ್ಕನ್ನು ನೀವು ಪಡೆಯುತ್ತೀರಿ ಮತ್ತು ಇದರೊಂದಿಗೆ ನೀವು ವಿಚಲಿತರಾಗದೆ ದೀರ್ಘಕಾಲದವರೆಗೆ ನಿಮ್ಮ ಗುರಿಗಳ ಮೇಲೆ ಕೆಲಸ ಮಾಡಲು ಸಾಧ್ಯವಾಗುತ್ತದೆ. ನಂಬರ್ 3, ಇಂಪ್ರೂವ್ ಯುವರ್ ಸೆಲ್ಫ್ 1% ಎವ್ರಿ ಡೇ. ಸ್ನೇಹಿತರೆ, ನಾವು ಒಂದು ದಿನದಲ್ಲಿ ತುಂಬ ಆಹಾರವನ್ನು ತೆಗೆದುಕೊಂಡರೂ, ನಾವು ಎಷ್ಟು ಪೌಷ್ಟಿಕಾಂಶವನ್ನು ತೆಗೆದುಕೊಂಡರೂ ಮರುದಿನ ನಮಗೆ ಪೌಷ್ಟಿಕಾಂಶದ ಅಗತ್ಯವಿಲ್ಲ ಎಂದು ಅದರ ಅರ್ಥವಲ್ಲ. ನಮಗೆ ಪ್ರತಿದಿನ ಪೌಷ್ಟಿಕಾಂಶದ ಅಗತ್ಯ ಇದೆ. ಅಂತೆಯೇ ನೀವು ದಿನ 24 ಗಂಟೆಗಳ ಕಾಲ ಕಷ್ಟಪಟ್ಟು ಕೆಲಸ ಮಾಡಬಹುದು, ಆದರೆ ಮರುದಿನ ನಿಮ್ಮ ಗುರಿಗಳಿಗಾಗಿ ನೀವು ಕೆಲಸ ಮಾಡಬೇಕಿಲ್ಲ ಎಂದು ಇದರ ಅರ್ಥವಲ್ಲ. ವಾಸ್ತವವಾಗಿ ಯಶಸ್ಸನ್ನು ಸಾಧಿಸಲು ನೀವು ಪ್ರತಿದಿನ ಶ್ರಮ ಪಡಬೇಕು. ನಾವು ಇದ್ದಕ್ಕಿದ್ದಂತೆ ನಮ್ಮನ್ನು ಬದಲಾಯಿಸಲು ಪ್ರಯತ್ನಿಸಿದಾಗ ಅದು ಸಾಧ್ಯ ಇಲ್ಲ. ಏಕೆಂದರೆ ನಾವು ಅಷ್ಟು ಬೇಗ ಯಾವುದೇ ಫಲಿತಾಂಶ ಪಡೆಯುವುದಿಲ್ಲ. ನಮ್ಮನ್ನು ಬದಲಾಯಿಸುವ ಪ್ರಕ್ರಿಯೆಯಲ್ಲಿ ನಾವು ಬೇಗನೆ ಡಿಮೋಟಿವೇಟ್ ಆಗುತ್ತೇವೆ ಮತ್ತು ಆ ಕೆಲಸವನ್ನು ಬಿಡುತ್ತೇವೆ. ಆದರೆ ನಾವು ಪ್ರತಿದಿನ ನಮ್ಮನ್ನು ಬದಲಾಯಿಸಲು ಪ್ರಯತ್ನಿಸಿದಾಗ ನಾವು 1% ಮಾಡುವ ಮೂಲಕ ನಮ್ಮ ಇಡೀ ಜೀವನವನ್ನು ಬದಲಾಯಿಸಬಹುದು ಎಂದು ನಮಗೆ ತಿಳಿದಿರುವುದಿಲ್ಲ. ಆದ್ದರಿಂದ ಪ್ರತಿದಿನ 1% ನಿಮ್ಮನ್ನು ಬದಲಾಯಿಸಲು ಪ್ರಯತ್ನಿಸಿ. ಏಕೆಂದರೆ ಸಣ್ಣ ಹೆಜ್ಜೆಗಳು ಒಟ್ಟಾಗಿ ದೊಡ್ಡ ಬದಲಾವಣೆ ತರುತ್ತದೆ. ನೀವು ಇದನ್ನು ಮಾಡಿದರೆ ಕೆಲವೇ ದಿನಗಳ ನಂತರ ನೀವು ನಿಜವಾಗಿಯೂ ಬದಲಾಗಿದ್ದೀರಿ ಎಂದು ನಿಮಗೆ ಅನಿಸುತ್ತದೆ. ನೀವು ಮೊದಲಿನಿಗಿಂತ ಉತ್ತಮವಾಗಿದ್ದೀರಿ ಎಂದು ಅನಿಸುತ್ತದೆ. ಆದ್ದರಿಂದ ಸ್ನೇಹಿತರೆ, ಈ 3 ಅಂಶಗಳು ನೀವು ಒಬ್ಬಂಟಿಯಾಗಿ ಅನುಸರಿಸಬಹುದು ಮತ್ತು ದೊಡ್ಡದನ್ನು ಸಾಧಿಸಬಹುದು. ಆದ್ದರಿಂದ ನೀವು ಈ ಜನಸಮೂಹದಿಂದ ಕಣ್ಮರೆಯಾಗಬೇಕು ಮತ್ತು ಏಕಾಂತದಲ್ಲಿ ಕಷ್ಟಪಟ್ಟು ಕೆಲಸ ಮಾಡಬೇಕು, ದೊಡ್ಡದನ್ನು ಮಾಡಬೇಕು ಮತ್ತು ಕೇವಲ ಹೆಸರಿನಿಂದ ಮಾತ್ರವಲ್ಲ, ನಿಜವಾಗಿಯೂ ಕಣ್ಮರೆಯಾಗಿ ತೋರಿಸಿ. ನಿಮ್ಮ ಗುರಿಗಳನ್ನು ಪೂರೈಸುವಲ್ಲಿ ನಿಮ್ಮನ್ನು ನೀವು ತುಂಬಾ ಕಾರ್ಯನಿರತರನ್ನಾಗಿ ಮಾಡಿಕೊಳ್ಳಿ. ಜನರು ಹೇಳುತ್ತಾರೆ, ಈ ವ್ಯಕ್ತಿ ಎಲ್ಲಿಗೆ ಹೋಗಿದ್ದಾನೆ? ಆದ್ದರಿಂದ ಸ್ನೇಹಿತರೆ, ಜನಸಮೂಹದಿಂದ ಕಣ್ಮರೆಯಾಗಿ ಮತ್ತು ಈ 3 ಅಂಶಗಳನ್ನು ಅನುಸರಿಸಿ. ಹಾಗಾದರೆ ಈ ಜನಸಮೂಹದಿಂದ ಯಾರು ಎಷ್ಟು ತಿಂಗಳು ಕಣ್ಮರೆಯಾಗಲಿದ್ದೀರಿ? ಕಮೆಂಟ್ ಬಾಕ್ಸ್ನಲ್ಲಿ ಬರೆದು ಹೇಳಿ. ಇವತ್ತಿಗೆ ಇಷ್ಟೇ. ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿಯಾಗ್ತೇನೆ. ಥ್ಯಾಂಕ್ ಯು.